हाथों शहीद हुए हैं, हम उन सब के खानदान वालों के साथ हैं, हम सब उन शहीदों के साथ हैं और हम सब हमारे अजीम देश भारत के साथ हैं। सब लोग हाथ उठा करके गवाही दीजिए। जज़ाकल्लाह। हज़रात गिरामी, इस प्रोग्राम में तशरीफ लाए हुए तमाम इस तरफ काफी लोग हैं, इनसे गुजारिश कर थोड़ा चलो आगे, मेहरबानी कर चलो आगे, थोड़ा पीछे वाले कहते हैं स्टेज के पीछे आगे चलो, चलो फटफट चलो आगे चलो, चलो आगे चलो। क्या आपको ब्रेक कर ವಿದ್ಯಾರ್ಥಿಗಳು ಹಾಗೂ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ರಾಜು ಅಲ್ಗೂಡ್ ಸಾಹೇಬರಿಗೂ ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ। ಈಗ ಈ ಪ್ರತಿಭಟನೆ ಸಭೆಯನ್ನು ಉದ್ದೇಶಿಸಿ ನಿಮ್ಮೆಲ್ಲರ ನಾಯಕರು, ಯುವಕರ ಕಣ್ಮಣಿಗಳಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಸುನಿಗೌಡ ಪಾಟೀಲ್ ಸಾಹೇಬರು ಮಾತಾಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ। ಇವತ್ತು ಶಾಂತಿ ತೋಟ ಅಂತೇಳಿ ಹೇಳ್ತೀವಿ ನಾವು। ನಡೆದಾಡು ದೇವರ ಒಂದು ಖ್ಯಾತರಾದಂಥ ಈಗ ತಾನೇ ಬಂದಂಥ ನಮ್ಮ ಸಿಂದಗಿ ಮತಕ್ಷೇತ್ರದ ಶಾಸಕರು, ಆತ್ಮೀಯರು, ಯುವಕರಾದಂಥ ಅಶೋಕ್ ಮನ್ಗುಳಿ ಅವರಿಗೆ ನಾನು ಸ್ವಾಗತವನ್ನು ಹೇಳ್ತೇನೆ। ಈ ಒಂದು ಬಿಜಾಪುರ ಜಿಲ್ಲೆ ನಾವು ನೋಡ್ತೇವೆ, ಎಲ್ಲ ಸಮಾಜದವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ್, ಸಿಖ್ ಎಲ್ಲ ಧರ್ಮದವ್ರು ಯಾವ ರೀತಿ ಅದೀವಿ ಅಂದ್ರೆ ಸಾಕಷ್ಟು ಕಡೆ ಉದಾಹರಣೆಗಳು ನಾವು ನೋಡಿದ್ದೀವಿ। ಇವತ್ತು ನಾವು ತಿಕೋಟಾದಲ್ಲಿ ನೋಡ್ತೇವೆ, ಅಲ್ಲಿ ಹಾಜಿ ಸಾಬ್ ಬಡ್ಕಲ್ ಸಾಬ್ ದರ್ಗಾಗೆ ಇವತ್ತು ಅಲ್ಲಿ ಹಿಂದೂಗಳ ಮನೆಯಿಂದ ಇವತ್ತು ಮಾದ್ಲಿ ನೈವೇದ್ಯ ಹೋಗ್ತದೆ। ಇಲ್ಲಿ ಅಮೋಘ ಸಿದ್ದೇವ್ರಿಗೆ ನಮ್ಮ ಮೊನ್ನೆ ಹೋಗಿದ್ದೆ, ನೋಡ್ತಾ ಇದ್ದೆ, ಅಲ್ಲಿ ಅರ್ಕೇರಿ ಗ್ರಾಮದ ಮುಸ್ಲಿಂ ಸಮಾಜದವ್ರು, ಅಲ್ಲಿ ಪೀರ್ ಪಟೇಲ್ ಅಂತ ಹೇಳಿ ಆ ಗ್ರಾಮದವ್ರು, ಅವರೆಲ್ಲ ಅವ್ರ ಮನೆತನದವರು, ಮೊದಲಿಂದ ಅವ್ರ ತಂದೆಯವರು, ಅವ್ರ ಅಜ್ಜರಿಂದ ಕೂಡ ಅಮೋಘ ಸಿದ್ಧ ದೇವರಿಗೆ ನಡ್ಕೊಂತಾರೆ। ಇಲ್ಲಿ ನಾವು ನಮ್ಮ ಸಂಗಮನಾಥ್ ಉಪ್ಪಲ್ದಿನಿಯಲ್ಲಿ ನೋಡ್ತೇವೆ, ಅಲ್ಲಿ ಎಲ್ಲ ಒಂದು ದೊಡ್ಡ ಜಾತ್ರೆ ಮಾಡ್ತಾರೆ, ಅಲ್ಲಿ ಹಿಂದೂ ಮುಸ್ಲಿಂ ಸಮಾಜದವರೆಲ್ಲ ಸೇರಿ ಇವತ್ತು ಜಾತ್ರೆಯನ್ನು ಮಾಡ್ತಾರೆ। ಬಹಳಷ್ಟು ಕಡೆ ಇವತ್ತು ತಿಗಣಿ ಬಿದ್ರಿಯಲ್ಲಿ ಈಗ ತಾನೇ ಬಂದಂತ ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಕೂಡ ಸ್ವಾಗತ ಹೇಳುತ್ತಾ, ಇವತ್ತು ನಮ್ಮೊಳಗಡೆ ಜಗಳವನ್ನು ಹಚ್ಚಿ ಲಾಭ ಪಡೆಯೋಕ್ಕೆ ಕೆಲವು ಪಕ್ಷದವರು ಪ್ರಯತ್ನ ಮಾಡ್ತಾ ಇದ್ದಾರೆ। ಅದಕ್ಕೆ ನಾವೆಲ್ಲರೂ, ಯಾರು ಜೀವವನ್ನು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಸೈಯದ್ ಹುಸೇನ್, ಅದರಲ್ಲಿ ಇವತ್ತು ನಾವು ಟಿವಿಯಲ್ಲಿ ನೋಡ್ತಾ ಇದೀವಿ, ಪಾಪ ಕಾಶ್ಮೀರದಲ್ಲಿ ಯಾವ ರೀತಿ ಅವರು ಇದನ್ನ ವಿರೋಧವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಖಂಡನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ, ಇದೊಂದು ಅತಿ ಹೀನಾಯವಾದ ಕೃತ್ಯ। ಮುಂದೆ ಬರುವ ದಿನಮಾನಗಳಲ್ಲಿ ಇಂಥ ಒಂದು ಕೃತ್ಯಗಳನ್ನು ನಡೆದಂಗೆ ನಾವು ಇವತ್ತು ನಮ್ಮ ಸರ್ಕಾರಕ್ಕೆ ಬೆಂಬಲಿಸುವುದು ನಿಮ್ಮ ಕರ್ತವ್ಯವಾಗಿದೆ। ಇನ್ನೂ ಮಾತಾಡೋರು ಬಹಳ ಜನ ಇದ್ದಾರೆ। ಈ ರೀತಿ ಘಟನೆ ಆಗದಂಗೆ ನಮ್ಮ ಕೇಂದ್ರ ಸರ್ಕಾರ ಏನು ಇವತ್ತು ನಿಲುವನ್ನು ತಗೋತದೆ, ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ। ಸರ್ಕಾರ ಇದೀಗ ತಾನೇ ಈ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಮಾತನಾಡಿರ್ತಕ್ಕಂಥ ಬಿಜಾಪುರ ನಗರದ ಶಾಸಕರ ಆಗಿರ್ತಕ್ಕಂಥ ಬಸವನಗೌಡ ಅವರ ವಿರುದ್ಧವಾಗಿ
ಹಾಗೂ ಪಹಲ್ಗಾಂವ್ನಲ್ಲಿ ನಡೆದಂಥ ಏನು ಉಗ್ರಗಾಮಿಗಳ ಒಂದು ಜನರ ಹತ್ಯೆ ಮಾಡಿದ್ದಾರೆ, ಅದರ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಈ ರ್ಯಾಲಿಯ ವೇದಿಕೆ ಮೇಲೆ ಧಾರ್ಮಿಕ ಗುರುಗಳಾಗಿರ್ತಕ್ಕಂಥ ತನ್ವೀರ್ ಪೀರಾಜ್ ಸಾಹೇಬ್ರವರೇ, ಇನ್ನಿಬ್ಬರು ಧಾರ್ಮಿಕ ಗುರುಗಳ ಪಾದಕಮಲಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾಗ್ಯವಾಡಿ ಶಾಸಕರು ಮತ್ತು ಮಂತ್ರಿಗಳು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರೆ, ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಯುವ ಮುಖಂಡರು, ಆತ್ಮೀಯರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸುನೀಲ್ ಗೌಡ್ ಪಾಟೀಲ್ ಅವರೇ ಮತ್ತು ಸಿಂದಗಿಯ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಅಶೋಕ್ ಮನಗುಳಿ ಅವರೇ, ಎಲ್ಲ ಹಿಂದ್ ಮುಖಂಡರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಧಾರ್ಮಿಕ ಮುಖಂಡರೇ, ಆತ್ಮೀಯರೇ, ಶ್ರೀನಾಥ್ ಪೂಜಾರಿ ಅವರೇ, ಚಂದ್ರಶೇಖರ್ ಕೊಡ್ಬಾಗಿ ಅವರೇ, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಹುಶಃ ಬಿಜಾಪುರ ಇತಿಹಾಸ ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡುವ ರೀತಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ತುಂಬ ಹೃದಯದ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಏನು ಅವರನ್ನು ನಾವು ಎಲ್ಲರೂ ಕೂಡ ದೇವರ ಹೇಳಿ ಕಾಣ್ತೇವೆ, ದೇವರ ಸ್ವರೂಪದಲ್ಲಿ ಅವರನ್ನು ನಾವೆಲ್ಲರೂ ಕೂಡ ಕಾಣ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಅವರು ನಿಮ್ಮೆಲ್ಲರ ಜೊತೆಗೆ ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ. ಅವರ ಹೇಳಿಕೆಯನ್ನು ನಿಮ್ಮ ಪರವಾಗಿ ಉಗ್ರವಾಗಿ ಖಂಡಿಸ್ತೇನೆ. ಜೊತೆಗೆ ಇವತ್ತು ಏನು ಪಹಲ್ಗಾಂವ್ನಲ್ಲಿ ಒಂದು ಹಿಂದೂಗಳ ಹತ್ಯೆ ಅಥವಾ ಉಗ್ರವಾದಿಗಳು ಮಾಡಿದ್ದಾರೆ, ಅದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಉಗ್ರವಾದಿಗಳು ಪಾಕಿಸ್ತಾನದಲ್ಲಿ ಪಹಲ್ಗಾಂವ್ನಲ್ಲಿ ಏನು ಮಾಡಿದ್ದಾರೆ ಅದರ ಪ್ರತಿಯಾಗಿ ನಾವು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಹೇಳಲಿಕ್ಕೆ ನಾವು ಬಯಸ್ತೇವೆ. ನೀವು ಪಾಕಿಸ್ತಾನದ ವಿರುದ್ಧ ಆಗಲಿ, ಇವತ್ತು ಉಗ್ರಗಾಮಿಗಳ ವಿರುದ್ಧವಾಗಲಿ ಯಾವುದೇ ತೀರ್ಮಾನ ತೆಗೆದುಕೊಂಡ್ರ ವಿಷಯದಲ್ಲಿ ಇಡೀ ದೇಶದ ಸಮಸ್ತ ಎಲ್ಲ ಜಾತಿ ಜನಾಂಗ, ಧರ್ಮದ ಜನಾಂಗ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನೀವು ಪಾಕಿಸ್ತಾನದ ಜೊತೆಗೆ ಯುದ್ಧವನ್ನಾದರೂ ಮಾಡ್ರಿ, ಆದರೂ ಕೂಡ ಯುದ್ಧವನ್ನು ಮಾಡಿ ಈ ಉಗ್ರವಾದತ್ವವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೆಲಸ ನೀವು ಬೇಗ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಬಿಜಾಪುರ ಜಿಲ್ಲೆ ಇವತ್ತು ನಾವೆಲ್ಲ ಶಾಂತಿ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ सहबाळದಿಂದ बांटता इದ್ದೇವೆ. कार्रवाई न करें. बीच में मेरे नौजवानों से गुजारिश कर रहा हूं, गुजारिश कर रहा हूं, जिम्मेदारों से मैं गुजारिश कर रहा हूं, मैं आप सबसे गुजारिश कर रहा हूं. आप इधर देखिए, इधर तवज्जो कीजिए, मेरे साथ आप सब मिलकर नारे तकबीर की सदाएं बुलंद करें. नारे तकबीर, ऐसे नहीं और जोर से, नारे तकबीर, नारे रिसालत, शाने मुस्तफा जाने रहमत, शाने मुस्तफा जाने रहमत, मकामी एमएलए, नारे तकबीर, नारे रिसालत. मिल्लत के नौजवानों से आप प्ले कार्ड लेकर के इधर तवज्जो कीजिए. घबराने की बात नहीं. नबी की मोहब्बत हमारे सीनों में मौजूद है, मरते दम तक मौजूद है. याद रखें, कोई सियासत काम आने वाली नहीं, कोई कुर्सी काम आने वाली नहीं, कोई ओहदे काम आने वाले नहीं, कोई हमारी चीजें काम आने वाली नहीं. अल्लाह के नबी के शान में जब अल्लाह के नबी की बात आ जाए, जब अल्लाह के नबी का नाम आ जाए, खुदा की कसम हम सारे चीजों को लात मारते हैं और एक जगह जमा होकर अल्लाह के नबी के बारे में सोचते हैं. लेकिन मेरे दोस्तों, जिस मुल्क में हम और आप हैं, ये दारुल अमन है. यहाँ हिंदू भी हैं, यहाँ मुसलमान भी हैं, यहाँ ईसाई भी हैं, यहाँ सिख भी हैं, यहाँ हमारा अपना डिपार्टमेंट है, अपना एक कानून है, अपने कोर्ट हैं, हाई कोर्ट और सुप्रीम कोर्ट है, सब कुछ है. हम क्या करें? सिर्फ आवाज पुकारे
में करने से कोई मसले हल नहीं होते। मैं एडवोकेट हजरात से गुजारिश करता हूं, आप अपना काम करना शुरू कर दें, सहाफी अपना काम करना शुरू कर दें, लिखने वालों लिखने का काम शुरू कर दें, आवाज बुलंद करने वालों नबी के शान में वो अपना काम शुरू कर दें। हम इतना लिखेंगे कि वो जो गूगल के अंदर आप सर्च करने वाले सर्च करके देखें, बटन दबा के देखें, पूछें गूगल से, ऐ गूगल बता सबसे ज्यादा मोहतरम शख्स दुनिया में कौन है? गूगल से भी आवाज आती है, मोहम्मद 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 रसूलुल्लाह सल्लल्लाहु तआला अलैहि वसल्लम की है। मैं माफी मांगता हूं तो यकीनन अल्लाह उसको भी माफ करेंगे। बस मैं ज्यादा बात न करते हुए, बहुत सारे मेहमान यहाँ मौजूद हैं, मैं भी उम्रे के सफर में था, आते ही मैं प्रोग्राम के अंदर शरीक हुआ। अल्लाह ताला से मैं दुआ करता हूँ, अल्लाह ताला हुजूर अलैहिस्सलाम की शान में हम सबको दिन रात दरूद पढ़ने की तौफीक अता फरमाए। पढ़िए मेरे साथ, अल्लाहुम्मा सल्ली अला सय्यिदिना व शफीअना हबीबना मौलाना मुहम्मदिन सल्लल्लाहु अलैहि वसल्लम व आखिरु दावाना अल्हम्दुलिल्लाहि रब्बिल आलमीन। ಜಾತ್ಯತೀತವಾಗಿ ಧರ್ಮಾತೀತವಾಗಿ ಒಂದು ಸೌಹಾರ್ದತೆ ಸಂಬಂಧದ ಜೊತೆಗೆ ಈ ಭವ್ಯ ಭಾರತವನ್ನು ಕಟ್ಟಬೇಕು. ನಾವೆಲ್ಲರೂ ಇಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರು ನಾವು ಯಾವುದೇ ಜಾತಿಯಲ್ಲಿ ಹುಟ್ಟಿರಬಹುದು, ಯಾವುದೇ ಧರ್ಮದಲ್ಲಿ ಹುಟ್ಟಿರಬಹುದು, ಆ ಜಾತಿ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ನಾವು ಮೊದಲನೇದಾಗಿ ನಾವು ಏನ್ ಪ್ರೀತಿಸಬೇಕು, ಏನು ಅಭಿಮಾನಿಸಬೇಕಪ್ಪ ಅಂತಂದ್ರೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಹಿಂದೂ ಇರ್ಬೋದು, फोड़ा हुआ वो फोड़ा सड़ गया, उसी फोड़े की वजह से वो मरदूद मर गया। मरने के बाद जानते हैं क्या हुआ? उसके बच्चों ने भी उसकी लाश को नहीं छुआ, उसके बच्चों ने भी उसकी लाश को नहीं छुआ। लकड़ी के इशारे से उसकी लाश को घसीट करके एक चौराहे पे रखा गया और उस चौराहे पे पत्थरों से उसकी लाश को भर दिया गया। उसकी लाश में इतनी बदबू आ रही थी। मुहम्मद रसूलुल्लाह सल्लल्लाहु अलैहि वसल्लम की गाली देने वालों को, आप पे लान तान करने वालों को होशियार होना चाहिए। अल्लाह ने अपने एक होने का मौका फराहम फरमा दिया और हमें अल्लाह ताला एक और नेक रख करके इसी तरह दीनी काज को आगे बढ़ाने की तौफीक अता फरमाए। आमीन। अस्सलामु अलैकुम व रहमतुल्लाह। ಸುಬ್ಹಾನ್ ಅಲ್ಲಾಹ್. ಈಗ ಈ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಂತ ಅವರ ಇತ್ತೀಚಿನ ಹೇಳಿಕೆ ಇಡೀ ನಾಗರಿಕ ಸಮಾಜ ಇದನ್ನ ಖಂಡಿಸಬೇಕಾಗ್ತದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಡೀ ಪ್ರಪಂಚದಲ್ಲೇ ಒಂದು ಅತ್ಯಂತ ವಿಶೇಷವಾದಂಥ ಭಕ್ತಿ ಮತ್ತು ಭಾವ ಇರೋದರಿಂದ ಅಂತ ಒಂದು ಪ್ರವಾದಿಯ ಬಗ್ಗೆ ಮಾತಾಡಿರ್ತಕ್ಕಂಥ ಬಸವನಗೌಡ ಪಾಟೀಲರಿಗೆ ಇವತ್ತೊಂದು ಸ್ವರೂಪದಲ್ಲಿ ನಿಮ್ಮ ಮಾತಿಗೆ ಧಿಕ್ಕಾರ ಅನ್ನುವಂತ ಒಂದು ಸಂದೇಶ ಕೊಡೋಗೋಸ್ಕರ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ. ಬಸವನಗೌಡ ಪಾಟೀಲ್ರೆ ಮಾತುಗಳು ಎಲ್ಲರಿಗೂ ಮಾತಾಡ್ಲಿಕ್ಕೆ ಬರ್ತಾವ. ಅದ್ರ ಮನುಷ್ಯನಿಗೆ ಪ್ರೀತಿಸ್ತಾರೆ, ಅವರೆಲ್ಲರೂ ಇದನ್ನ ಖಂಡಿಸಬೇಕಾದಂತ ಒಂದು ನಿರ್ಣಯ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬಸವನಗೌಡ ಪಾಟೀಲ್ರೆ, ರಾಜಕಾರಣ ಶಾಶ್ವತ ಅಲ್ಲ, ಇವತ್ತು ಬರ್ತದೆ, ಇರ್ತದೆ, ಹೋಗ್ತದೆ. ಆದ್ರೆ ಇದರ ಮಧ್ಯದಲ್ಲಿ ನಾವು ಯಾವ ರೀತಿ ಬದುಕಿದ್ದೀವಿ, ನಾಗರಿಕ ಸಮಾಜ ನಮ್ಮನ್ನು ಯಾವ ರೀತಿ ಕಂಡಿದೆ ಅನ್ನೋದನ್ನ ಗಮನಿಸಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ. ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ನಾವೆಲ್ಲ ಬರ್ತೀವಿ, ಸರ್ವ ಜನಾಂಗಗಳನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನದಿಂದ ರಾಜಕಾರಣವನ್ನ ಮಾಡಿದೀವಿ, ಸಾರ್ವಜನಿಕ ಬದುಕನ್ನ ಬದುಕಿದೀವಿ. ನಿಮ್ಗೆ ಈ ಭಾಗದ ಜನ ಶಾಸಕರನ್ನಾಗಿ, ಸಂಸದರನ್ನಾಗಿ, ಕೇಂದ್ರ ಸಚಿವರನ್ನಾಗಿ ಮಾಡಿದರು. ಆದ್ರೆ ಇದಕ್ಕಾಗಿನ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ನಗರ ಒಂದು ವಿದ್ಯಾವಂತರ ಕ್ಷೇತ್ರ ಇದೆ. ಇಲ್ಲಿ ಉಸ್ತಾದವರು ಹಿಡಿದು ಅನೇಕ ಜನ ಆಗಿ ಹೋಗಿದ್ದಾರೆ, ಕೆ ಟಿ ರಾಠೋಡ್ ಅಂತ ಅವರೋದಲ್ಲ. ಆದ್ರೆ ಯಾರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ನೀವು ನೆನಪಿನಲ್ಲಿ ಇಡಬೇಕಾಗ್ತದೆ. ನೀವು ಮಾತನಾಡಿರ್ತಕ್ಕಂಥ ಮಾತುಗಳು ನಿಮ್ಮ ವ್ಯಕ್ತಿತ್ವ ಅಲ್ಲ, ಈ ಜಿಲ್ಲೆಗೆ ಸಹಿತ ಒಂದು, ಈ ಜಿಲ್ಲೆಯ ಜನ ಇಂಥವ್ರನ್ನ ಆಯ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಬಸವನಗೌಡ ಪಾಟೀಲ್ರೆ,
ನಾನು ಬಹಳ ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ನಿಮ್ಮ ಮಾತನ್ನ ಖಂಡಿಸೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ನಾನಿವತ್ತು ನಮ್ಮದೇ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಗೃಹ ಸಚಿವರನ್ನ, ನಾನು ಜಿಲ್ಲಾಡಳಿತಕ್ಕೆ ಮೊನ್ನೆ ಕೆಲವು ಸಮುದಾಯದ ಮುಖಂಡರಿದ್ದಂತ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೆ. ಯಾರು ನಾಗರಿಕ ಸಮಾಜದ ಶಾಂತಿಗೆ ಭಂಗ ತರ್ತಕ್ಕಂಥ ಮಾತುಗಳನ್ನ ಆಡ್ತಾರೆ ಅವ್ರ ಮೇಲೆ ಉಗ್ರ ಕ್ರಮ ಆಗಬೇಕಂತ ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಮನುಷ್ಯತ್ವವನ್ನು ಮೀರಿ ನಮ್ಮ ರಾಜಕಾರಣವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮುದಾಯದ ಸ್ವಾಭಿಮಾನಕ್ಕೆ ನೀವು ಇವತ್ತು ಧಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಮನುಷ್ಯನ ಬದುಕಿಗೆ, ಅವರ ಸ್ವಾಭಿಮಾನಕ್ಕೆ ನೀವೇನಾದ್ರೂ ತೊಂದರೆ ಕೊಟ್ರಿ ಅಂದ್ರೆ ಅದು ಸಹಿಸುವಂತ ಶಕ್ತಿ ಇಲ್ಲ. ಅದು ಬರೀ ಇಸ್ಲಾಂ ಧರ್ಮದ ಬಂಧುಗಳೆಲ್ಲ, ಈ ಧರ್ಮದವರು ನಾವೆಲ್ಲ ಭಾಚಾರದಿಂದ ಇಲ್ಲಿ ಬದುಕಿದೀವಿ, ಬಾಳಿದೀವಿ. ಸರ್ವಧರ್ಮರು ಅತ್ಯಂತ ಪ್ರೀತಿಯಿಂದ ಬಾಳಿ ಬದುಕಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದೀವಿ. ಅದಕ್ಕೆ ನೀವೆಲ್ಲೋ ಒಂದ್ ಕಡೆ ಕಪ್ಪು ಮಸಿ ಅಂತ ಬಳಸ್ತಾ ಇದ್ದೀರಿ. ಇಲ್ಲೆಲ್ಲ ಬೋರ್ಡ್ಸ್ಗಳನ್ನು ನೋಡಿದೆ ನಾನು. ವಿ ವಾಂಟ್ ಜಸ್ಟಿಸ್. ಗಾಂಧೀಜಿಯವರ ಈ ದೇಶಕ್ಕೆ ಸ್ವಾತಂತ್ರ್ಯ ತರುವ ಪೂರ್ವದಲ್ಲಿ ಒಂದು ಬಳುವಳಿಯನ್ನು ಕೊಟ್ಟು ಹೋಗಿದ್ದಾರೆ, ಅದು ಶಾಂತಿ ಮೂಲಕ ಹೋರಾಟ ಮಾಡೋಣ ಅಂತ ಹೇಳಿ. ನಾನೆಲ್ಲ ಬಂಧುಗಳಲ್ಲಿ ಇವತ್ತು ಕಳಕಳಿಯ ಪ್ರಾರ್ಥನೆ, ಬಸನಗೌಡರಾಗಿ ಮಾತನಾಡ್ತಕ್ಕಂಥ ವ್ಯವಧಾನ ನಮ್ದು ಬೇಡ. ಅದಕ್ಕೆ ನಮಗ ಬಸನಗೌಡರಿಗೆ ಬದಲಾವಣೆ ವ್ಯತ್ಯಾಸ ಅನ್ಸೋದಿಲ್ಲ. ಆದ್ರೆ ಬಸನಗೌಡರ ಮಾತುಗಳನ್ನ ಬಹಳ ಶಾಂತಿಯಿಂದ ಅದನ್ನ ನಾವು ಇವತ್ತು ಖಂಡಿಸೋಣ. ಅವರ ಇಡೀ ಇವತ್ತು ಈ ಸಮುದಾಯಕ್ಕೆ ಆ ಧರ್ಮ ಗುರುವಿಗೆ ಆ ಸ್ಥಾನಕ್ಕೆ ಏನೋ ಅಗೌರವ ತೋರಿಸಿದ್ದಾರೆ. ಅವರು ಬೇಷರತ್ತಾಗಿ ಕ್ಷಮೆಯನ್ನು ಯಾಚಿಸಬೇಕಾಗ್ತದೆ. ಒಂದು ವೇಳೆ ಕ್ಷಮೆ ಯಾಚಿಸಲಿಲ್ಲ ಅಂದ್ರೆ ಇದಕ್ಕಿಂತ ಈ ಉಗ್ರ ಹೋರಾಟ ಬೇರೆ ವಿಧಾನದಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಬರೀ ಇಸ್ಲಾಂ ಧರ್ಮದವರಲ್ಲ, ಇಡೀ ಜಿಲ್ಲೆಯ ಜನ, ಈ ನಾಡಿನ ಜನ ಯಾರು ನಾಗರಿಕ ಸಮಾಜವನ್ನ ಪ್ರೀತಿಸ್ತೀವಿ, ಮನುಷ್ಯ ಧರ್ಮವನ್ನ ಪ್ರೀತಿಸ್ತೀವಿ, ಈ ಎಲ್ಲ ಧರ್ಮಕ್ಕಿಂತ ಮನುಷ್ಯ ಧರ್ಮ ಒಂದು ಶ್ರೇಷ್ಠದ. ಆ ಧರ್ಮವನ್ನ ನಾವು ಯಾರು ಪ್ರೀತಿಸ್ತೀವಿ, ನಿಮ್ಗೆ ಪರವಾಗಿ ನಿಮ್ಮ ವಿರುದ್ಧ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಬಸನಗೌಡ್ರೆ, ನಿಮ್ಗೆ ಯಾರು ಅಡ್ವೈಸರ್ ಇಲ್ಲ. ನಾನು ಶಿವಾನಂದ ಪಾಟೀಲ್ ಮಾತಾಡಿದೆವು. ಒಬ್ಬ ಪುಣ್ಯಾತ್ಮ ಯಾವ ರೀತಿ ಇರಬೇಕು ಅಂದ್ರೆ ಎಲ್ಲರನ್ನ ಪ್ರೀತಿಸ್ಬೇಕು. ಬಹುತೇಕ ಅವರ ಮಾತುಗಳನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬ ಅದನ್ನ ಸೂಕ್ಷ್ಮವಾಗಿ ಖಂಡಿಸಿದ್ದಾರೆ. ಅದು ತಪ್ಪು ಅಂತ ಹೇಳಿದ್ದಾರೆ. ಬಹಳ ನಿರಂತರವಾಗಿ ನೀವು ಚುನಾವಣೆಯಲ್ಲೂ ಸಹಿತ ಪ್ರಜಾಪ್ರಭುತ್ವ ಮೂಲಕ ಗೆದ್ದಿಲ್ಲ. ಮುಷರಫ್ ಅವರು ಒಂದು ಮಾತು ಹೇಳಿದ್ರು ಗೆದ್ದ ನಂತರ, ನೀವೆಲ್ಲಿಂದ ಗೆದ್ದಿದ್ರಿ ಅಂದ್ರೆ ಬಿಜಾಪುರ ನಮ್ಮ ನಗರದ ಮತದಾರ ಇನ್ನಿಲ್ಲ, ಬೇರೆ ಭಾಗದ ಮತದಾರ ಕಳಿಸ್ಕೊಂಡು ನೀವು ಚುನಾವಣೆ ಗೆದ್ದಿದ್ರಿ. ಈ ಅನೈತಿಕ ಗೆಲುವು ಇವತ್ತು ನಾವು ಒಪ್ಪೋದಿಲ್ಲ. ಚುನಾವಣೆ ಆಯೋಗದ ಮುಖಾಂತರ ಎಲ್ಲ ಗೆದ್ದಿರಬಹುದು. ನೀವು ಯಾವ ರೀತಿ ಈ ರೀತಿ ದಬ್ಬಾಳಿಕೆಯ ಮಾತುಗಳನ್ನ ಆಡಿದಿರಿ, ಅದನ್ನ ಮುಂದಿನ ದಿನಮಾನದಲ್ಲಿ ಬದಲಾವಣೆ ಆಗ್ಬೇಕು. ಬದಲಾವಣೆ ಮಾಡ್ಲಿಲ್ಲ ಅಂದ್ರೆ ಈ ನಾಡಿನ ಜನ, ಈ ಭಾಗದ ಜನ ನಿಮ್ಗೆ ಆ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಹೆಚ್ಚಿಗೆ ಸಮಯವನ್ನ ತಗೊಳ್ಳದೆ ಇವತ್ತು ನಾವೆಲ್ಲ ಇಲ್ಲಿ ಕೂಡಿದೀವಿ. ಒಬ್ಬರು ಮೌಲಾನ ಅವರು ಮಾತಾಡಿದ್ರೆ, ನಾವು ಕಾಂಗ್ರೆಸ್ ಅವ್ರನ್ನ ಸದಾ ಹೃದಯದಿಂದ ಬೆಂಬಲಿಸಿದೀವಿ. ನಿಮಗಾಗಿ ನಮ್ಮ ಹೆಸರನ್ನ ಕಳ್ಕೊಂಡಿದೀವಿ. ನಮ್ಮ ಸಮುದಾಯದ ಅನೇಕ ಸಮಸ್ಯೆಗಳನ್ನು ಎದುರಿಸಿದೀವಿ ಅಂತ ಹೇಳಿ ನಾನಿವತ್ತೊಬ್ಬ ಕಟ್ಟ ಕಾಂಗ್ರೆಸ್ಸಿನಾಗೆ, ನಿಜ ಕಾಂಗ್ರೆಸ್ಸಿನಾಗೆ ನಿಮ್ಮ ಜೊತೆಗೆ ಕಾಂಗ್ರೆಸ್ ಸದಾ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ನಮ್ಮ ರಕ್ತದ ಕಥೆದಲ್ಲಿ ಕಾಂಗ್ರೆಸ್ ಸಿದ್ಧಾಂತ ಇದೆ. ಈ ದೇಶದ 140 ಕೋಟಿ ಜನರನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ಆ ಗಾಂಧಿ ಕುಟುಂಬದಿಂದ ನಾವು ಕಲ್ತಿದ್ದೀವಿ. ಅದಕ್ಕಾಗಿನೇ ನಾವು ಸಂಸ್ಕೃತಿ एक होने का मौका फराहम फरमा दिया और हमें अल्लाह ताला एक और नेक रख करके इसी तरह दीनी काज को आगे बढ़ाने की तौफीक अता फरमाए. आमीन. अस्सलाम वालेकुम व रहमतुल्लाह. ಸುಬ್ಹಾನಲ್ಲಾಹ್. ಈಗ ಈ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಂತ ಮೇಲೆ ಪಕ್ಕದ ಬಲ್ಕ ಇಟ್ಕೊಂಡಿದ್ದೀವಿ. ಬಸವಣ್ಣ ಯಾವ ವಿಚಾರಧಾರೆಗಳನ್ನು ಕೊಟ್ಟಿದ್ದಾನೆ, ಅಣ್ಣ ಬಸವಣ್ಣ ಕೊಟ್ಟಿರ್ತಕ್ಕಂಥ ವಿಚಾರಧಾರೆಯಲ್ಲಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತಕ್ಕಂಥ ಮಾತನ್ನ ಹೇಳಿ, ಒಟ್ಟಾರೆ ಇಡೀ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ನಾಗರಿಕ ಸಮಾಜದ ಮನುಷ್ಯತ್ವ ಇರ್ತಕ್ಕಂಥ ಎಲ್ಲ ಧರ್ಮಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿವೆ ಅಂತಕ್ಕಂಥ ಮಾತನ್ನ ನಾನು ಹೇಳಿ ತಮ್ಮೆಲ್ಲರಿಗೂ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಪ್ರವಾದಿ ಪೈಗಂಬರ್ ಅವ್ರ ಪರಗೆ ಅವ್ರು ಏನು ಮಾತನಾಡಿದ್ದಾರೆ ಅದು ಮನುಷ್ಯತ್ವ ಇರಲಾರ್ದ ಮಾತುಗಳಿದಾವೆ. ನಾವ್ ಯಾರು ಅದಕ್ಕೆ ಮಹತ್ವ ಕೊಡೋದು ಬೇಡ. ಒಬ್ಬ ಹುಚ್ಚ ಏನೆಲ್ಲ ಮಾತಾಡ್ತಿರ್ತಾನೆ, ನಾವದನ್ನ ಗಮನಿಸೋದ. ಯಾವ ಧರ್ಮದಲ್ಲಿ ಹುಟ್ಟಿದೀವಿ, ಸರ್ವ ಧರ್ಮದ ಪ್ರೀತಿಸ
ಬೆಳೆಸ್ತಕ್ಕಂಥ ವ್ಯವಧಾನ ಬೆಳೆಸ್ಕೊಂಡಿದ್ದೀವಿ. ಇನ್ನೊಬ್ರು ಸಣ್ಣ ಕೂಸಿಗೂ ಸಹಿತ ಮನಸ್ಸಿಗೆ ನೋವಾಗ್ಲಾರ್ದಂಗ ನಾವು ಬದುಕಬೇಕಾಗ್ತದೆ. ಅಂತ ವ್ಯವಧಾನ ಇಲ್ಲದಂತ ವ್ಯಕ್ತಿ, ಆ ವ್ಯಕ್ತಿಗೆ ನಾವು ಯಾವ ರೀತಿ ಟೀಕೆ ಟಿಪ್ಪಣಿ ಮಾಡಿದ್ರು ಸಹಿತ ನಮ್ಮ ವ್ಯಕ್ತಿತ್ವ ಕಡಿಮೆ ಆಗ್ತದೆ. ನಾವು ಅವ್ರ ಬಗ್ಗೆ ಬಹಳ ಟೀಕೆ ಮಾಡಿ ಬಹಳ ಮಾತಾಡಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ. ಅಂತವ್ರ ಬಗ್ಗೆ ಸುಮ್ಮನೆ ದೂರ ಈ ಊರಾಗ ಒಬ್ರು ಬಿಸಿರ್ತಾರೆ ನೋಡಿದ್ರೆ ನೀವು, ಅವ್ರು ಯಾರಿಗಾರು ಕಲ್ಲು ಬೀಸಿರ್ತಾರ ಅಂತ ಒಬ್ಬ ಹುಚ್ಚದನ್ನ ತಿಳ್ಕೊಂಡಿನ ಮಾಡೋಣ. ಸರ್ಕಾರ ನಿಮ್ ಜೊತೆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಸಮುದಾಯದ ಪರವಾಗಿ ಅನೇಕ ಸಂದೇಶಗಳನ್ನ ಇಡೀ ದೇಶದಲ್ಲಿ ಒಬ್ಬ ಗಟ್ಟಿಯಾದಂತಹ ನಿಲುವನ್ನ ಸರ್ವ ಜನಾಂಗಗಳನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದನ್ನ ನೀವೆಲ್ಲ ಅನೇಕ ಸಂದರ್ಭದಲ್ಲಿ ನೋಡಿದಿರಿ. ಅಂತವರ ನೇತೃತ್ವದ ಸರ್ಕಾರದಲ್ಲಿ ಇದೀವಿ ನಾವು. ನಾನು ಪ್ರಾಮಾಣಿಕವಾಗಿ ಹೇಳ್ತೀವಿ, 8-9 ಎಲೆಕ್ಷನ್ ಗೆದ್ದಿದ್ದೀವಿ ನಾವೆಲ್ಲ. ಆದ್ರೆ ಇದರಲ್ಲಿ ಕಾಂಟ್ರಿಬ್ಯೂಷನ್ ಯಾರು ಹೆಚ್ಚಿಗೆ ಅನ್ನೋದನ್ನ ಬಹಳ ಬಿಚ್ಚಿ ಹೇಳ್ಬೇಕಾಗಿಲ್ಲ. ನಿಮ್ಗ ನೋವಾದಂತ ಸಂದರ್ಭದಲ್ಲಿ ನಿಮ್ ಜೊತೆಗೆ ನಾವು ಇರ್ಲಿಲ್ಲ ಅಂದ್ರೆ ನಮ್ಮ ಆತ್ಮಸಾಕ್ಷಿಯನ್ನು ಕಳ್ಕೊಂಡಂಗ ಆಗ್ತಕ್ಕಂಥ ನಿರ್ಣಯದಿಂದ ನಾವೆಲ್ಲ ಭಾಗವಹಿಸಿದೀವಿ. ಇವತ್ತು ಪಕ್ಷ ಸಂಘಟನೆ ಇದೆ ಬೆಳಗಾವದಲ್ಲಿ, ಅಲ್ಲಿ ಅನೇಕ ಜನ ಭಾಗವಹಿಸಬಹುದು. ಆದ್ರೆ ಯಾವ ಪ್ರದೇಶದ ಜನ ನಮ್ಮ ಇಡೀ ಜಿಲ್ಲೆಯನ್ನು ಕೂತಿದೀವಿ, ನಮ್ಮ ಬದುಕನ್ನ, ನಮ್ಮ ರಾಜಕೀಯ ಇವತ್ತೇನಾದ್ರೂ ಅಧಿಕಾರಗಳೇನಿದ್ರೆ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಕರುಣೆಯಿಂದ, ಇಡೀ ಎಲ್ಲ ಸಮುದಾಯದವರ ಪ್ರೀತಿಯಿಂದ. ಅದಕ್ಕಾಗಿ ಎಲ್ಲ ಸಮುದಾಯಗಳ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ವಿಶೇಷವಾಗಿ ಎಲ್ಲಿವರೆಗೆ ನಿಮ್ಗೆ ನ್ಯಾಯ ಸಿಗೋದಿಲ್ಲ, ಎಲ್ಲಿವರೆಗೆ ಈ ಅಚಾತುರ್ಯವನ್ನ ಸರಿಪಡಿಸತಕ್ಕಂಥ ಪ್ರಯತ್ನ ಆಗೋದಿಲ್ಲ. ಹಿರಿಯರೇ, उपस्थित गण्यरे, अरे भाई 2 मिनट में खत्म होता, आप नारे लगाओ बाद में. ಇವತ್ತಿನ ದಿವಸ ಬಹಳ ಸಹನತೆಯಿಂದ समन्वय बड़ा देखो भाई, जब तक हमारे पास इंसानियत रहता है, हम इंसानियत के साथ ही रहना जरूरी है. वो बहुत बड़ा गलती है. आज ना कल वो सुधरेंगे करके मैं भी खामोश रहा, तुम भी खामोश रहे, बीजेपी पार्टी वाले भी खामोश रहे, और कितने बार खामोश रह के, 1 बार नहीं 2 बार नहीं, अगर हिंदुस्तान में बीजेपी किनको तो 3 बार दरख्वास्त करे रहे तो एकले कुछ वो बीजापुर की शान कुछ, फिर भी बोलता है उन्होंने फिर मैं बीजेपी कुछ वापस जाता हूँ घर को. मेरे ख्याल से बीजेपी में जगह नहीं मिलेंगे. अगर वो बीजेपी में जगह मिला तो बीजेपी भी पार्टी बर्बाद हो जाती है. एडवोकेट लाहौरी साहब मेमोरेंडम पढ़ के सुनाएंगे. आप तमाम से गुजारिश है, आप सुकून इत्मीनान के साथ खड़े रहे. हजरात, चूंकि हमारे दरमियान डीसी ऑनरेबल डिप्टी कमिश्नर ऑफ बीजापुर, who is the executive head of the Bijapur district, sir, we have gathered today with heavy hearts to express our sense of shock and grief over the scandalous occurrence made by the representative of people, Mr. Basangowda Yatnal Patil. Today we have brought 2 subjects before you and hope that we will convey our voice to the government. First, Subject 1, scandalous and outrageous remarks against Holy Prophet Muhammad, peace be upon him, made by Basangowda Patil Yatnal, MLA Bijapur. Second subject, serious human rights abuses and violence against innocent tourists in Pahalgam, Kashmir. Sir, we the President, office bearers and members of Joint Action Committee Bijapur, Karnataka State and entire Muslim community express our sense of shock and feelings towards scandalous remarks and utterances by Basangowda Patil Yatnal, MLA Bijapur, in a public meeting at Hubli, wherein an attempt is made to misrepresent the image of Prophet Muhammad, peace be upon him. Every now and then, the architect of communal rights and tensions have transcended their own professional politics and played active role in sowing the seeds of hatred. Basangowda Patil is known for his bigoted views, has used derogatory
derogatory language for the most revered personality, Prophet Muhammad, peace be upon him. He has deliberately, maliciously outraged our religious feelings and attempted to tarnish the image of Prophet Muhammad, peace be upon him, by his hateful utterances at Hubli. Prophet Muhammad, peace be upon him, made no distinction between believers and non-believers, friends and foes. The Holy Prophet's teachings enjoins not to defend others' faiths, religion and their religious heads. Nowadays, our great country, renowned for its vibrant democracy, recent days now witness a troubling utterance by a member of people of Bijapur in Karnataka State Assembly is every now and then undermining the constitutional supremacy in diverse democracy like India. Hate speech exacerbates societal fractures, weakening national unity and secular structure of the country. The unchecked actions of persons concerned show fear and discrimination. Hate speeches in various parts of the country and in Bijapur particularly, despite the Supreme Court's order, put a serious question mark on the implementation of court order. The Honorable Supreme Court directed police to register so motu FIR against hate speeches without waiting for a formal complaint, and any delay in doing would amount to contempt of the apex court. The failure of the police and the intelligence agencies in taking cognizance of hate speech in public places is glaring lack of accountability of agency. If the order of Supreme Court on hate speech is not implemented in letter and spirit, then hate speech may become a new normal one day, which would be detrimental not only to the society but also to the country at large. We apprise the concerned government to so much charge it Basangora Party Yatnal under section 196, 197, 299, 302, 352 of Bharatiya Nyaya Sanhita 2023. Another subject to meet the mandates of law and justice by disqualifying Basangora Patil Yatnal from his membership of state legislature as he is guilty of against the oath of his office. Sir, we hope our request will be considered positively. Thank you, sir. Thank you very much. 2 मिनट शांत रहो सब जने। अभी पूरी मंडली मेमोरेंडम देने के बाद में और जो है लोगों को बात करने का मौका मिलता है और धांधल लगो करो अल्लाह के वास्ते। आप प्यारे, हमारी दुआ है आप ऐसे बच्चे बने जो दुनिया में मिसाल बने। आप नबी के मोहब्बत में यहाँ पर आए हैं, बराए मेहरबानी हम आपको हाथ जोड़कर गुजारिश करते हैं सुकून इत्मीनान रखे। हजरात डीसी साहब को बीजापुर ಜಾಯಿಂಟ್ ಆಕ್ಷನ್ ವಿನಂತಿಸುತ್ತೇನೆ। ಅವರು ನೇರವಾಗಿ ತಮ್ಮ ನುಡಿಗಳನ್ನು ನುಡಿಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ। ದಯಮಾಡಿ इत्मीनान से सुनना। साहब एक शेर है, उसकी माँ के छठी का दूध याद दिलाएंगे, मेरे इसी विश्वास है। आप सुनिए बोलो भारत माता की वंदे वंदे। बीजापुर के तमाम अवाम से की तनख्वाहों को बढ़ाने के लिए कोई आवाज उठाने वाला असेंबली के अंदर है तो हमारा विजय डॉक्टर काशबदौर साहब है। ये उनका छोटा सा तारुफ है, मैं बात करने के लिए मौका दे माफ करना। तो ये और दूसरा कोई नहीं ಅಲ್ಲಾಹರನ್ನ ಏನೋ ಹುಲ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕೊನೆಯ ಪ್ರವಾದಿ, ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರನ್ನು ಕೂಡ ಏನೋ ಹುಲ್ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಬಿಜಾಪುರ ಜಿಲ್ಲೆಯ ಬಿಜಾಪುರ ನಗರದ
ನಮ್ಮ ಎಲ್ಲ ಭಾರತೀಯರು, ನಾವು ನೀವು ಎಲ್ಲರೂ ಭಾರತೀಯರು. ಭಾರತೀಯರ ಮನಸ್ಸನ್ನ, ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಜನಾಂಗ ಇರಲಿ, ಆ ಮನಸ್ಸನ್ನ ಹೀಯಾಳಿಸಿದಂಥ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್, हजरत मोहम्मद पैगंबर और ಬಗ್ಗೆ हुए हैं। आपको पता है ना, कार्रवाई बोलिए, सुने नहीं आ रहा, जरा जोर से बोलो। ये हमारे पास जितने लीडर्स हैं कांग्रेस के और जिम्मेदारान हैं, मिनिस्टर, एमएलए वगैरह, हम इन सब से पुरजोर मुतालबा करते हैं। डीसी साहब को जो मेमोरेंडम दिया गया है, अगर इस मेमोरेंडम पर अमल नहीं हुआ, अगर